ತೃತೀಯ ಐಪಿಎಲ್ನ ಈಗಾಗಲೇ ಪ್ರಾರಂಭವಾಗಿದ್ದು ಕೆಲವು ಮ್ಯಾಚ್ಗಳು ಕೂಡ ನಡೆದಿವೆ. ಮೊದಲ ಮ್ಯಾಚ್ನಲ್ಲಿ RCB ವರ್ಸಸ್ SRH ನಡೆದಿತ್ತು. ಅಲ್ಲಿ RCB ಮ್ಯಾಚ್ ಗೆದ್ದು ಒಂದು ಸಂಭ್ರಮ ಖುಷಿಯಲ್ಲಿತ್ತು. ಇವಾಗ ಮತ್ತೆ ಇವತ್ತು ಒಂದು RCB ವರ್ಸಸ್ CSK ಮ್ಯಾಚ್ ನಡೆಯಲಿದೆ. ಬಹಳ ಕುತೂಹಲದ ಮ್ಯಾಚ್ ಆಗಿರಲಿದೆ. ಯಾಕೆಂದ್ರೆ RCB ಗೆದ್ದ ಖುಷಿಯಲ್ಲಿದೆ, ಏನು CSK ಸೋತ ಒಂದು ದುಃಖದಲ್ಲಿದೆ. ಈ ಎರಡು ಮ್ಯಾಚ್ಗಳ ಎಂದು ಪಂದ್ಯ ಏನಿದೆ, ಇವತ್ತು ಯಾರು ಗೆಲ್ತಾರೆ ಅನ್ನೋದು ಕುತೂಹಲ ಮೂಡಿಸ್ತದೆ. ಸದ್ಯ ಅಭಿಮಾನಿಗಳಿದ್ದಾರೆ, ಅವರ ಅಭಿಪ್ರಾಯ ಏನು ಅನ್ನೋದನ್ನ ಮಾತಾಡಿಸ್ತೀನಿ. ಸರ್, ಇವತ್ತು ಮ್ಯಾಚ್ ನಡೀತಾ ಇದೆ RCB ವರ್ಸಸ್ CSK, ಏನ್ ಹೇಳ್ತೀರಾ? ಸರ್, RCB ಗೆಲ್ಬಹುದು ಸರ್. ಇವತ್ತು RCB ಗೆಲ್ಲುತ್ತೆ. ಯಾವ್ಯಾವ ಆಟಗಾರರು ಹೇಗೆ ಆಡ್ತಾರೆ ಸರ್ ಇವತ್ತು? ಅದೆಲ್ಲ ಎಲ್ಲ ಚೆನ್ನಾಗಿ ಆಡ್ತಾರೆ ಸರ್. ಕಳೆದ ಮ್ಯಾಚ್ ನಲ್ಲಿ ನಮ್ಮ RCB ಅವರು ಸಖತ್ತಾಗಿ ಆಡಿ RCB SRH ಗೆ ಒಂದು ಸೋಲನ್ನು ಅನುಭವಿಸಿದ್ರು. ಅದ್ರ ಬಗ್ಗೆ ಅದೆಲ್ಲ ಚೆನ್ನಾಗಿ ಆಡಿದ್ದಾರೆ ಸರ್, ಅಷ್ಟೇ. ಮತ್ತೊಬ್ಬರು ಅಭಿಮಾನಿ ಇದ್ದಾರೆ, ಮಾತಾಡಿಸ್ತೀನಿ. ಸರ್, ಹೋದ ಸಲ ನಮ್ಮ ಆಟಗಾರರು ಉತ್ತಮ ಪ್ರದರ್ಶನ ನೀಡಿದ್ರು. ಫಸ್ಟ್ ಬೌಲಿಂಗ್ ಆಯ್ಕೆ ಮಾಡ್ಕೊಂಡಿದ್ರು, ನಂತರ ಬ್ಯಾಟಿಂಗ್ ಕೂಡ ಮಾಡಿದ್ರು. ಏನ್ ಹೇಳ್ತೀರಾ? ಎರಡು ಟೀಮು ಚೆನ್ನಾಗಿದೆ, ಬಟ್ ಇವತ್ತು ಟಫ್ ಇರುತ್ತೆ ಮ್ಯಾಚ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸರ್, ಪ್ರತಿ ಬಾರಿ RCB ವರ್ಸಸ್ CSK ಇದ್ದಾಗ ಸ್ವಲ್ಪ ಕುತೂಹಲ ಜಾಸ್ತಿ ಇರುತ್ತೆ ಸರ್. ಯಾಕೆಂದ್ರೆ CSK ಟೀಮ್ ಟಫ್ ಇದೆ ಅಂತ ಹೇಳ್ತಾರೆ, ಬಟ್ RCB ನಮ್ಮ ಟೀಮ್ ಅಂತೂ ನಮ್ಮ ಟೀಮು ಟಫ್ ಇದೆ, ಸ್ವಲ್ಪ ಕುತೂಹಲ ಇರುತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ನಾವು ಆಲ್ವೇಸ್ RCB ಸಪೋರ್ಟರು, ಸೊ RCBನೇ ಹೊರತು ಗೆಲ್ಲೋದು. ಈ ಸಲ ಕೂಡ ಕಪ್ ನಮ್ದೇನಾ ಸರ್? ಹೇಗೆ? ನಮ್ಮದೇ ಸರ್, ಸೆಕೆಂಡ್ ಸ್ಟಾರ್ ಬರುತ್ತೆ. ಮತ್ತೊಬ್ಬರು ಅಭಿಮಾನಿ ಇದ್ರೆ ಮಾತನಾಡಿಸ್ತೀನಿ. ಸರ್, ಇವತ್ತಿನ ಮ್ಯಾಚ್ ಬಗ್ಗೆ ಹೇಳೋದಾದ್ರೆ, ಇವತ್ತು ಟಾಸ್ ಯಾರು ಇದು ಅದ್ರ ಮೇಲೆ 90% ಡಿಪೆಂಡ್ ಆಗುತ್ತೆ. ಯಾಕಂದರೆ ಕಳೆದ 8 ಮ್ಯಾಚಲ್ಲಿ 2 ಮ್ಯಾಚ್ ಬರೀ ಚೇಸಿಂಗ್, 6 ಮ್ಯಾಚ್ ಚೇಸಿಂಗಲ್ಲೇ ಗೆಲ್ತಿರೋದು, 2 ಮ್ಯಾಚ್ ಮಾತ್ರ ಓಪನಿಂಗ್ ಬ್ಯಾಟ್ ಗೆದ್ದಿರೋದು. ಸೊ ಅದರಿಂದ ಟಾಸ್ ಮೇಲೆ ಡಿಪೆಂಡ್ ಆಗುತ್ತೆ ಈ ಸಲ. ಟಾಸ್ ಇನ್ ಕೇಸ್ ಚೆನ್ನಾಗಿ ಗೆದ್ದರೆ ಇನ್ ಕೇಸ್ ಅವರು ಫೀಲ್ಡಿಂಗೇ ತಗೊಳ್ಳೋದು, RCB ಗೆದ್ದರೂ ಫೀಲ್ಡಿಂಗೇ ತಗೊಳ್ಳೋದು. ಸೊ 2+ ಮೇಲೆ ಹೊಡೆದ್ರೂ ಎರಡು ಟೀಮ್ಗೂ ಚೇಸ್ ಮಾಡೋ ಎಬಿಲಿಟಿ ಎರಡಕ್ಕೂ ಇದೆ. ಸೊ ಅದರಿಂದ ಟಾಸ್ ಮೇಲೆ ಡಿಪೆಂಡ್ ಆಗುತ್ತೆ ಇವತ್ತು. ಸರ್, ನೀವು ಹೇಳೋದು ಟಾಸ್ ಯಾರು ಗೆದ್ದರೂ ಕೂಡ ಫೀಲ್ಡಿಂಗ್ ಮಾತ್ರ ತಗೊಳ್ಳೋದು. ಮಾಡೆಲ್ T20 ಆಗ್ಬಿಡ್ತು. ಇವತ್ತು ಎಷ್ಟು ಹೊಡೆದ್ರು ರಿಟರ್ನ್ ಹೊಡೆಯೋ ಕೆಪಾಸಿಟಿ ಇದೆ. ಸೊ ನಾವು ಒಂದು 5 ವರ್ಷ ಬ್ಯಾಕ್ ನೋಡಿದ್ರೆ ಬೇರೆ ಥರ ಇತ್ತು T20, ಬಟ್ ಇವತ್ತು ಹಂಗಿಲ್ಲ. ಇವತ್ತು ರಾಜಸ್ಥಾನ್ ಟೀಮಲ್ಲಿ ಸೂರ್ಯವಂಶಿ ಇರ್ಬೋದು, ಸಿಂಪಲ್ ಆಗಿ ಆಡ್ತಾನೆ T20. ಓಕೆ, ಅವ್ನಿಗೆ ಏಜ್ ಇವಾಗ 16 ಅಷ್ಟೇ. ಸೊ ಅದರಿಂದ ಒಂದು ಏನಂದರೆ ಇವತ್ತಿರೋ ಯಂಗ್ಸ್ಟರ್ಗೆ ಪವರ್ ಇದೆ, ಎಷ್ಟು ಹೊಡೆದ್ರೆ ಇಬಿಲಿಟಿ ಹೊಡೆಯೋ ಪವರ್ ಎಲ್ಲ ಇದೆ. ಸೊ ಟಾಸ್ ಮೇಲೆ ಡಿಪೆಂಡ್ ಆಗ್ಬೋದು ಅಂತ ನನಗೆ. ಬಟ್ ಚಿನ್ನಸ್ವಾಮಿ ಸ್ಟೇಡಿಯಂ ಗ್ರೌಂಡ್ ಇವಾಗ ಸ್ವಲ್ಪ ಚಿಕ್ಕದಾಗಿ, ಈಗ ಆಲ್ಟ್ರೇಷನ್ ಮಾಡಿದ್ರೆ ಚಿಕ್ಕದಾಗಿರೋದ್ರಿಂದ ಸೊ ಚೇಸಿಂಗ್ ತೊಗೊಂಡ್ರೆ 100% ಹೊಡಿತಾರೆ, ಅದು ಯಾರಾಗಿದ್ರೆ ಹೊಡಿಬೋದು. ಸರ್, ಇವಾಗ CSK ಟೀಮ್ ಕೂಡ ಫಿಟ್ ಆಗಿದೆ, ನಮ್ಮ RCB ಅವರು ಕೂಡ ಫಿಟ್ ಆಗಿದೆ. ಇಬ್ಬರ ನಡುವೆ ಒಂದು ವರ್ಸಸ್ ಅಂತ ಮ್ಯಾಚ್ ನಡೀತಾ ಇದೆ. ಹೀಗಾಗಿ ಈಗ CSK ಸೋತಿದೆ ಕಳೆದ ಮ್ಯಾಚ್ ಅಲ್ಲಿ, ಗೆಲ್ಬೇಕು ಅನ್ನೋದು ಅವ್ರದ್ದು. ಬಟ್ RCB ಕೂಡ ನಮ್ಗೆ ಗೆದ್ದಿದೆ, ಸೆಕೆಂಡ್ ಮ್ಯಾಚ್ ಗೆಲ್ಬೇಕಪ್ಪ ಅಂಬೋದು ಇವತ್ತು. ಅದ್ರ ಬಗ್ಗೆ ಏನು ಸ್ಟ್ರಾಟಜಿ ಯಾವ ಥರ ತಗೊಳ್ತಾರೆ ಅಂದ್ರೆ ಅದು CSK ಕಂಪಲ್ಸರಿ ಗೆಲ್ಲೇಬೇಕು. ಸೊ ಅದೊಂದು, ಮತ್ತು ಅದಿಲ್ಲದೆ ಬೇರೆ ಕಡೆಯಿಂದ ಫ್ಯಾನ್ ವಾರ್ ಅಂತ ಒಂದು ಇದೆಯಲ್ಲ, ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದಕ್ಕೆ ಟಾಸ್ ಮೇಲೆ ಡಿಪೆಂಡ್ ಆಗ್ತಾರೆ ನಮ್ಮ ಇಬ್ಬರು ಕ್ಯಾಪ್ಟನ್ ಆಗಲಿ. ಈ ಕಡೆ ಋತುರಾಜ್ ಗೈಕ್ವಾಡ್ ಆಗ್ಬೋದು, ಆ ಕಡೆ ರಜತ್ ಪಟಿದಾರ್ ಆಗ್ಬೋದು. ಟಾಸ್ ಮೇಲೆ ಡಿಪೆಂಡ್, ಫಸ್ಟ್ ಅವ್ರು ಗೆಸ್ ಮಾಡಿ ಟಾಸ್ ಮೇಲೆ ಅದು ಒಂದು ಗೆದ್ರೆ 90% ನಮ್ಮ ಮ್ಯಾಚ್ ನಮ್ಮ ಕೈಗೆ ಬಂದಂಗೆ. ಮತ್ತೊಬ್ಬರು ಅಭಿಮಾನಿ ಇದ್ದಾರೆ, ಮಾತನಾಡಿಸ್ತೀನಿ. ಸರ್, ಇವತ್ತಿನ ಮ್ಯಾಚ್ ಬಗ್ಗೆ ಕುತೂಹಲ ಮೂಡಿಸ್ತಾ ಇದೆ, ಏನು ಹೇಳ್ತೀರಿ ಸರ್ ಇವತ್ತಿನ ಮ್ಯಾಚ್? ಏನಿಲ್ಲ ಸರ್, ರೊಮಾರಿ ಚಪಾಟ್ ಬ್ಯಾಟಿಂಗ್ ನೋಡ್ಬೇಕಂತ ಕಾಯ್ತಾ ಇದೀವಿ ಅಷ್ಟೇ. ಅವ್ರು ಲಾಸ್ಟ್ ಇಯರ್ ಹೆಂಗೆ ಹೊಡೆದ್ನೋ ಆ ಥರ ಹೊಡಿಬೇಕು, ಅದಕ್ಕೆ ಕಾಯ್ತಾ ಇದೀವಿ. ಧೋನಿ ಬೇರೆ ಬರ್ತಾ ಇದ್ದಾನೆ ಈ ಸತಿ, ಧೋನಿ ಬರಬೇಕು, ರೊಮಾರಿ ಚಪಾಟ್ ಹೊಡಿಬೇಕು, ನೋಡ್ತೀವಿ ಅಷ್ಟೇ, ಅದಕ್ಕೆ ಕಾಯ್ತಾ ಇದೀವಿ. ಧೋನಿ ಬರ್ಬೇಕಂದ್ರೆ ನಿಮ್ದು ಫೇವ್ರೇಟ್ CSK ಸರ್? ಹೇಗೆ? RCB ಸರ್, RCB ಹೊಡಿಬೇಕು, ಅದೇ ಧೋನಿ ಬರ್ಬೇಕು, ನೋಡ್ಬೇಕು, ಅವ್ನು ಫೀಲ್ಡಲ್ಲಿ ಇರಬೇಕು. CSK ಸರ್ ಧೋನಿ ಇರೋದು, ಅಂದ್ರೆ ಫೀಲ್ಡ್ ಅಲ್ಲಿ ಧೋನಿ ಇರಬೇಕು, ನಮ್ಮ RCB ಗೆಲ್ಲಬೇಕು. ಸರ್, CSKಲಿ ಧೋನಿ ಕೀಪಿಂಗ್ ಇರಬೇಕು, ಶಫಾಟ್ ಬ್ಯಾಟಿಂಗ್ ಆಡ್ತಿರ್ಬೇಕು ಸರ್, ನೋಡ್ಬೇಕಷ್ಟೇ. ಇವತ್ತು ನಮ್ಮ ವಿರಾಟ್ ಕೊಹ್ಲಿ ಹೇಗೆ ಆಡ್ಬೋದು ಸರ್? ಏನ್ರ ಏನು ಪ್ಲಾನ್ ಇಲ್ಲ ಸರ್, ಅವರಲ್ಲಿ ಏನು ಇರ್ತದೆ ಅವ್ರು ಆಡ್ತಾರೆ, ಚೆನ್ನಾಗಿ ಆಡ್ತಾರೆ. ಮತ್ತೊಬ್ಬರು ಅಭಿಮಾನಿ ಇದ್ದಾರೆ, ಮಾತಾಡ್ತಾರೆ. ಸರ್, ಇವತ್ತಿನ ಮ್ಯಾಚ್ ಬಗ್ಗೆ ಹೇಳೋದಾದ್ರೆ? ಸರ್, ಧೋನಿ ಬರಬೇಕು. ಧೋನಿ ಅಡ್ವೈಸಲ್ಲಿ CSK ಇವತ್ತು ಐರನ್ ಕೊಡಬೇಕು, ಐರನ್ ಕೊಟ್ಬಿಟ್ಟು RCB ಅದನ್ನು ಚೇಂಜ್ ಮಾಡಿ ಗೆಲ್ಲಿಬೇಕು ಅನ್ನೋದು ನಮ್ಮ ಆಸೆ. ಕಾಂಪಿಟೇಟಿವ್ ಇರಬೇಕು, ಚಾಲೆಂಜಿಂಗ್ ಇರಬೇಕು RCBಗೆ. ಸುಮ್ಮನೆ ಲೋ ಸ್ಕೋರಲ್ಲಿ, ಯಾಕಂದರೆ ಫಸ್ಟ್ ಆಲ್ರೆಡಿ CSK ಮ್ಯಾಚ್ ಲೋ ಸ್ಕೋರು, ಆ ಥರ ಇರ್ಬಾರ್ದು. ಸ್ಕೋರ್ಗೆ ಏನು ಮಾಡಬೇಕು, ಫಸ್ಟ್ ಬ್ಯಾಟಿಂಗ್ ಮಾಡಿ ಆಮೇಲೆ CSK ಬೀಟ್ ಮಾಡಬೇಕು, ಸಾರಿ RCB ಬೀಟ್ ಮಾಡಬೇಕು ಸರ್. ಮ್ಯಾಚ್ ನೋಡೋದಕ್ಕೆ ಇಂಟ್ರೆಸ್ಟಿಂಗ್ ಬರಬೇಕು, ಜಸ್ಟ್ ನಾರ್ಮಲ್ ಆಗಿ ಇರಬಾರ್ದು ಅಂಬೋದು ಹೇಳೋದಾ ಸರ್? ಎಸ್, ಹೌದು, ನಾರ್ಮಲ್ ಆಗಿರಬಾರ್ದು, ತುಂಬ ಕಾಂಪಿಟೇಟಿವ್ ಆಗಿರಬೇಕು ಮ್ಯಾಚ್. ಥ್ಯಾಂಕ್ ಯು.
ಇದಾಗಿತ್ತು ಇಲ್ಲಿನ ಅಭಿಮಾನಿಗಳ ಮಾತು. ಏನು ಇವತ್ತು RCB ವರ್ಸಸ್ CSK ಮ್ಯಾಚ್ ನಡೀತಾ ಇದೆ. ಬಹಳ ಕುತೂಹಲದಿಂದ ಇದೆ. ಯಾರು ಟಾಸ್ ಅನ್ನ ಗೆಲ್ತಾರೆ ಅದರ ಮೇಲೆ ಮ್ಯಾಚ್ ಅನ್ನ ಡಿಸೈಡ್ ಆಗುತ್ತೆ ಅಂತ ಈ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಯಾರು ಟಾಸ್ ಗೆದ್ರು ಕೂಡ ಫೀಲ್ಡಿಂಗ್ ಅನ್ನೇ ಆಯ್ಕೆ ಮಾಡ್ಕೋತಾರೆ. ಜೊತೆಗೆ ಧೋನಿ ಕೂಡ ಈ ಮ್ಯಾಚ್ ನಲ್ಲಿ ಬಂದು ಆಡ್ಬೇಕು ಅನ್ನೋದು ಕೂಡ ಅಭಿಮಾನಿಗಳ ಮಾತು. ಏನು ಧೋನಿ ಇದ್ದಾಗ RCB ಗೆದ್ರಿ ಅದಕ್ಕೊಂದು ಗತ್ತು ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆ ಸಂಗಮೇಶ್ ಮೈತ್ರಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.